ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಮ್ಮ ಅಕ್ಕಂದು ಪ್ರೆಗ್ನೆನ್ಸಿ ಸ್ಕ್ಯಾನ್ ರಿಪೋರ್ಟ್ಸನ್ನು ನಿಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ. ನನ್ನ ಪ್ರೆಗ್ನೆನ್ಸಿ ಸ್ಕ್ಯಾನ್ ರಿಪೋರ್ಟ್ಸನ್ನು ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನಾನು ನಮ್ಮ ಅಕ್ಕನ ಪ್ರೆಗ್ನೆನ್ಸಿ ಸ್ಕ್ಯಾನ್ ರಿಪೋರ್ಟ್ಸನ್ನು ನಿಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ. ಈ ಸ್ಕ್ಯಾನಿಂಗ್ ರಿಪೋರ್ಟ್ಸ್ ಬಂದುಬಿಟ್ಟು ಬೇಬಿ ಬಾಯ್ ಸ್ಕ್ಯಾನ್ ರಿಪೋರ್ಟ್ಸು. ಯಾವ್ಯಾವ ರೀತಿ ಸ್ಕ್ಯಾನ್ಸ್ ಎಲ್ಲ ಮಾಡಿಸಿದ್ರು ನಾವು ಹೋಗೋ ಹಾಸ್ಪಿಟಲಲ್ಲಿ ಅನ್ನೋದನ್ನು ತಿಳಿಸ್ಕೊಡ್ತೀನಿ ಈ ವಿಡಿಯೋದಲ್ಲಿ. ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ. ಲಾಸ್ಟ್ ಟೈಮು ನಾನು ನನ್ನ ಪ್ರೆಗ್ನೆನ್ಸಿ ಸ್ಕ್ಯಾನ್ ರಿಪೋರ್ಟ್ಸನ್ನು ಹಾಕಿದಾಗ ವಿಡಿಯೋ ಮಾಡಿದ್ದೆ, ಬಟ್ ಬ್ಯಾಕ್ಗ್ರೌಂಡಲ್ಲಿ ಸ್ವಲ್ಪ ವಾಯ್ಸು ಡಿಸ್ಟರ್ಬ್ ಇರೋದ್ರಿಂದ ನೆಕ್ಸ್ಟು ನಾನು ವಾಯ್ಸ್ ಓವರನ್ನು ಕೊಟ್ಟು ಎಡಿಟ್ ಮಾಡಿ ವಿಡಿಯೋನ ಹಾಕಿದ್ದೆ. ನಾವು ಡೈರೆಕ್ಟಾಗಿ ವಿಡಿಯೋ ಮಾಡೋದಕ್ಕೂ ಮತ್ತು ವಾಯ್ಸ್ ಓವರ್ ಕೊಟ್ಟು ವಿಡಿಯೋ ಮಾಡೋದಕ್ಕೂ ತುಂಬಾ ಡಿಫ್ರೆಂಟ್ ಆಗುತ್ತೆ. ಹಾಗಾಗಿ ಕೆಲವೊಂದು ಇನ್ಫಾರ್ಮೇಷನ್ನು ಸ್ಕಿಪ್ ಆಗಿದ್ವು ಅದರಲ್ಲಿ. ಹಾಗಾಗಿ ನಾನು ಇದರಲ್ಲಿ ನನಗೆ ಎಷ್ಟು ಗೊತ್ತಿದೆಯೋ ಅಷ್ಟು ಮಾತ್ರನೇ ಹೇಳ್ತೀನಿ, ಇಲ್ಲಾಂದರೆ ಕಂಪ್ಲೀಟು ಸ್ಕ್ಯಾನ್ ರಿಪೋರ್ಟ್ದು ಪಿಕ್ಚರ್ ಮಾತ್ರ ಹಾಕ್ತೀನಿ. ಬನ್ನಿ, ತಡ ಮಾಡೋದು ಬೇಡ, ವಿಡಿಯೋನ ಶುರು ಮಾಡೋಣ. ನಾವು ಪ್ರೆಗ್ನೆನ್ಸಿ ಇದ್ದಾಗ ತೋರಿಸಿರೋ ಹಾಸ್ಪಿಟಲ್ ಬಂದುಬಿಟ್ಟು ಶ್ರೀ SS ಕಡಪಟ್ಟಿ ಸ್ಮಾರಕ ಮಲ್ಟಿ ಸ್ಪೆಷಾಲಿಸ್ಟ್ ಆಸ್ಪತ್ರೆ ಅಂತೇಳಿ ಹಿಲ್ಕಲ್ಲು. ನಾನು ಅಲ್ಲೇ ತೋರಿಸಿರೋದು ಮತ್ತು ಅಕ್ಕನೂ ಅಲ್ಲೇ ತೋರಿಸಿರೋದು ಪ್ರೆಗ್ನೆನ್ಸಿ ಟೈಮಲ್ಲಿ. ಬನ್ನಿ, ಇವಾಗ ಫಸ್ಟ್ ವಿಸಿಟಿಂದನೂ ಯಾವ್ಯಾವ ರೀತಿ ಪ್ರೆಗ್ನೆನ್ಸಿ ರಿಪೋರ್ಟ್ಸ್ ಇದ್ದಾವೆ ಅಂತೇಳಿ ತೋರಿಸ್ತೀನಿ ನೋಡಿ. ಫಸ್ಟು ಪ್ರೆಗ್ನೆನ್ಸಿ ಕನ್ಫರ್ಮ್ ಆದಾಗ ವಿಸಿಟಿಂಗ್ ಡೇಟ್ ಬಂದುಬಿಟ್ಟು 7/1/2023. ಆವಾಗ ಪೂರ್ತಿ ಎಲ್ಲನೂ ಡೀಟೇಲ್ಸನ್ನು ಬರ್ಕೋತಾರೆ. ವೇಟ್ ಎಷ್ಟಿದೆ ಅಂತೇಳಿ, BP ಆಗಿರ್ಬೋದು, ಆಮೇಲೆ ಮ್ಯಾರೇಜ್ ಆಗಿ ಎಷ್ಟು ವರ್ಷ ಆಯಿತು ಅನ್ನೋದನ್ನು, ಆಮೇಲೆ ಫಸ್ಟ್ ಬೇಬಿನ ಸೆಕೆಂಡ್ ಬೇಬಿನ ಅಂತೇಳಿ ಎಲ್ಲನೂ ಈ ರೀತಿ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡ್ಕೋತಾರೆ. ನೆಕ್ಸ್ಟು ಈ ಸ್ಕ್ಯಾನ್ ಮಾಡಿದಾಗ ಯಾವುದೇ ರೀತಿ ಇನ್ಫಾರ್ಮೇಷನ್ ಇಲ್ಲ. ಇಲ್ಲಿ ನೋಡಿ, ಇಷ್ಟು ಮಾತ್ರ ಕೊಟ್ಟಿದ್ದಾರೆ ನೋಡಿ. ಈ ಸ್ಕ್ಯಾನ್ ಮಾಡಿಸಿದಾಗ ಇನ್ನೂ ಬೇಬಿ ಹಾರ್ಟ್ ಬೀಟೂ ಬಂದಿರಲಿಲ್ಲ. ಜಸ್ಟ್ ನೋಡಿ, ಸ್ಮಾಲ್ ಪಿಕ್ಚರ್ ಮಾತ್ರ ಕಾಣಿಸ್ತಾ ಇದೆ ನೋಡಿ, ಈ ಥರ. ನೆಕ್ಸ್ಟು ಇದಾದಮೇಲೆ ಫಸ್ಟ್ ಸ್ಕ್ಯಾನ್ ಎಲ್ಲ ಮಾಡಿಸಿದ್ದಾದಮೇಲೆ ಇನ್ನೂ ಹಾರ್ಟ್ ಬೀಟ್ ಬಂದಿರಲಿಲ್ಲಲ್ವ, ಹಾಗಾಗಿ 15 ಡೇ ಬಿಟ್ಟು ಬರೋಕ್ಕೆ ಹೇಳಿದರು. ಅಷ್ಟು 15 ಡೇಸ್ ಒಳಗಡೆ ಅಕ್ಕಗೆ ಪೂರ್ತಿ ಬ್ಲೀಡಿಂಗ್ ಆಗ್ತಾಯಿತ್ತು. ಹಾಗಾಗಿ ಮತ್ತೆ ನಾವು 15 ಡೇಸ್ ಒಳಗಡೆ ಹಾಸ್ಪಿಟ್ಲಿಗೆ ಹೋಗಬೇಕಾಗಿ ಬಂತು. ನೋಡ್ತಿರ್ಬೋದು, ಲಾಸ್ಟ್ ಹೋದಾಗ ಡೇಟ್ ಬಂದುಬಿಟ್ಟು 7/1/2023 ಇತ್ತು. ಇವಾಗ ವಿಸಿಟಿಂಗ್ ಡೇಟ್ ಬಂದುಬಿಟ್ಟು 16/1/2023 ಇದೆ. ನೋಡ್ತಿರ್ಬೋದು, ಇಲ್ಲಿ ಯಾವ ಪ್ರಾಬ್ಲಮ್ ಇದೆ ಅಂತೇಳಿ ಬರೆದಿದ್ದಾರೆ, ಬ್ಲೀಡಿಂಗ್ ಅಂತೇಳಿ. ನೆಕ್ಸ್ಟ್ ನೋಡಿ, ಇಲ್ಲಿ ಬ್ಲೀಡಿಂಗ್ ಆಗಿದೆ ಅಂತೇಳಿ ಮತ್ತೆ ನಾವು ಹಾಸ್ಪಿಟ್ಲಿಗೆ ಹೋದಾಗ ಮತ್ತೆ ಸ್ಕ್ಯಾನನ್ನು ರೆಫರ್ ಮಾಡಿದರು. ಅಲ್ಲೇ ಹಾಸ್ಪಿಟ್ಲಲ್ಲೇ ನೋಡಿ, ಬ್ಲೀಡಿಂಗ್ ಯಾವ ಕಾರಣಕ್ಕಾಗಿದೆ ಅಂತೇಳಿ ನೋಡೋಣ ಅಂತೇಳಿ ಮತ್ತೆ ಸ್ಕ್ಯಾನ್ ಮಾಡಿಸಿದಾಗ ಅದರಲ್ಲಿ ಆಲ್ರೆಡಿ ಹಾರ್ಟ್ ಬಿಟ್ಟು ಬಂದಿತ್ತು. ನೋಡ್ತಿರ್ಬೋದು, ಇಲ್ಲಿ ಫೀಟಲ್ ಕಾರ್ಡಿಯಾ ಆ್ಯಕ್ಟಿವಿಟಿ ಬಂದುಬಿಟ್ಟು ಪ್ರೆಸೆಂಟ್ ಅಂತ ಇದೆ. ಆವಾಗ 6 ವೀಕು 6 ಡೇ ಆಗಿತ್ತು. ನೋಡ್ತಿರ್ಬೋದು, ಇಲ್ಲಿ ಬರೆದಿದ್ದಾರೆ. ಮತ್ತು ನೆಕ್ಸ್ಟು ಹಾರ್ಟ್ ಬೀಟ್ ಬಂದುಬಿಟ್ಟು 132 ಬೀಟ್ ಪರ್ ಮಿನಿಟ್ ಇತ್ತು. ಇಷ್ಟು ಇನ್ಫಾರ್ಮೇಷನನ್ನು ನೆಕ್ಸ್ಟು ನಾವು ಹಾಸ್ಪಿಟ್ಲಿಗೆ ಹೋದಾಗ ಕೊಟ್ಟಿದ್ದರು. ನೆಕ್ಸ್ಟು ಹೇಳ್ತೀನಿ ಬನ್ನಿ, ಯಾವ ಕಾರಣಕ್ಕೆ ಬ್ಲೀಡಿಂಗ್ ಆಗಿತ್ತು ಅಂತೇಳಿ. ಜಾಸ್ತಿನೇ ಬ್ಲೀಡಿಂಗ್ ಆಗಿತ್ತು. 1.5 ತಿಂಗಳಲ್ಲಿ ನಮ್ಮ ಸಿಸ್ಟರ್ಗೆ ಜಾಸ್ತಿನೇ ಬ್ಲೀಡಿಂಗ್ ಆಗಿತ್ತು. ನಾವು ಇನ್ನೂ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗಿ ತುಂಬ ದಿನ ಆಗಿರಲಿಲ್ಲಲ್ವ, ಇಷ್ಟೊಂದು ಬ್ಲೀಡಿಂಗ್ ಆಗ್ತಿದೆ ಅಂತೇಳಿ ನಮಗೆ ತುಂಬಾ ಭಯ ಆಗಿತ್ತು. ಹಾಗಾಗಿ ನಾವು ಯಾವ ಕಾರಣಕ್ಕಾಗಿದೆ ಅಂತೇಳಿ ಕೇಳಿದಾಗ ಜೊತೆಗೆ ಸ್ಕ್ಯಾನ್ ಎಲ್ಲ ಮುಗಿಸಿದಾದ್ಮೇಲೆ ಜೊತೆಗೆ ಯಾರು ವಿಸಿಟರ್ಸ್ ಇರ್ತಾರೋ ಅವ್ರನ್ನ ಕರೀಲಿಕ್ಕೆ ಹೇಳಿದರು ಅಕ್ಕಗೆ. ಈ ಸ್ಕ್ಯಾನ್ ಮಾಡಿಸುವಾಗ ಜೊತೆಗೆ ನಾನು ಹೋಗಿದ್ದೆ. ಹಾಗಾಗಿ ಒಳಗಡೆ ಕರೆದ್ಬಿಟ್ಟು ಏನಾಗಿದೆ ಅಂತೇಳಿ ಎಲ್ಲನೂ ಹೇಳಿದರು. ಇಲ್ಲಿ ಕಾಣಿಸ್ತಿದೆಯಲ್ವ, ಇದು ಗರ್ಭಕೋಶ ಮತ್ತು ಒಳಗಡೆ ಇರೋದು ಬೇಬಿ. ಬ್ಲೀಡಿಂಗ್ ಆಗಿರೋದು ಬಂದುಬಿಟ್ಟು ಈ ಕಡೆ ಪ್ಲೇಸು, ಬ್ಲ್ಯಾಕಾಗಿ ಕಾಣಿಸ್ತಿದೆಯಲ್ವ, ಈ ಪ್ಲೇಸು. ಹಾಗಾಗಿ ಬ್ಲೀಡಿಂಗ್ ಆಗಿರೋದು ಹೊರಗಡೆಯಿಂದ ಬ್ಲೀಡಿಂಗ್ ಆಗಿರೋದ್ರಿಂದ ಗರ್ಭಕೋಶದಲ್ಲಿ ಬೇಬಿ ಬೆಳೀತಿದೆಯಲ್ವ, ಇದಕ್ಕೆ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದರು. ನಮಗೆ ಅವತ್ತು ತುಂಬಾ ಭಯ ಆಗಿತ್ತು ಅಂತಲೇ ಹೇಳ್ಬೋದು. ಅದಾದ ನಂತರ ನೆಕ್ಸ್ಟ್ ವಿಸಿಟ್ ಡೇಟ್ ಬಂದುಬಿಟ್ಟು
23/3/2023ಗೆ 3 ಮಂತ್ಸಲ್ಲೇನು ಸ್ಕ್ಯಾನ್ ಏನು ಮಾಡಿರಲಿಲ್ಲ, ಜಸ್ಟ್ ಚೆಕಪ್ ಮಾತ್ರ ಇತ್ತು ಅಷ್ಟೇ. ನೆಕ್ಸ್ಟು ಅದಾದಮೇಲೆ ಡೈರೆಕ್ಟಾಗಿ NT ಸ್ಕ್ಯಾನ್ಗೆ ರೆಫರ್ ಮಾಡಿದರು 4th ಮಂತಲ್ಲಿ. ಈ ಸ್ಕ್ಯಾನನ್ನು ಬಸವೇಶ್ವರ ಸ್ಕ್ಯಾನ್ ಸೆಂಟರ್ ಅಲ್ಲೇ ಇಲ್ಕಲಲ್ಲೇ ಮಾಡಿಸಿರೋದು, ಅಲ್ಲೇ ಕಡ್ಪಟ್ಟಿ ಹಾಸ್ಪಿಟಲ್ ನಿಯರಲ್ಲೇ ಇರೋದು. ನೋಡಿ, NT ಸ್ಕ್ಯಾನ್ ರಿಪೋರ್ಟ್ಸ್ ಫುಲ್ಲು ಇನ್ಫಾರ್ಮೇಷನ್ನ ನಾನು ಕಂಪ್ಲೀಟಾಗಿ ಪಿಕ್ಚರ್ನ ಹಾಕ್ತಾಯಿದ್ದೀನಿ ಇಲ್ಲಿ ನೋಡಿ. ಇದರಲ್ಲಿ ಬಂದುಬಿಟ್ಟು ಪ್ಲಾಸೆಂಟಾ ಪೋಸ್ಟೀರಿಯರ್ ಇದೆ, ಫೀಟಲ್ ಆ್ಯಕ್ಟಿವಿಟಿ ಪ್ರೆಸೆಂಟ್ ಅಂತ ಇದೆ. ಈ ಟೈಮಲ್ಲಿ 4th NT ಸ್ಕ್ಯಾನ್ ಮಾಡಿಸ್ಬೇಕಾದ್ರೆ ಹಾರ್ಟ್ ರೇಟ್ ಬಂದುಬಿಟ್ಟು 159 ಬೀಟ್ ಪರ್ ಮಿನಿಟ್ ಅಂತ ಇದೆ ನೋಡಿ. ಈ ಕಡೆ ಸೈಡ್ ಬಂದುಬಿಟ್ಟು ಪಿಕ್ಚರನ್ನು ಕೊಟ್ಟಿದ್ದಾರೆ. 4th ಮಂತ್ ಕಂಪ್ಲೀಟ್ ಆದಮೇಲೆ 5th ಮಂತಲ್ಲಿ ಜಸ್ಟ್ ಚೆಕಪ್ ಮಾತ್ರ ಇರುತ್ತೆ. ಮತ್ತು 5th ಮಂತ್ ಹೋದಾಗ 6 ಮಂತ್ಸ್ಗೆ ಮತ್ತು ಬಸವೇಶ್ವರ ಸ್ಕ್ಯಾನ್ ಸೆಂಟರ್ಗೆ ಸ್ಕ್ಯಾನ್ ಮಾಡಿಸೋದಕ್ಕೆ ರೆಫರ್ ಮಾಡ್ತಾರೆ. ಇದು ಬಂದುಬಿಟ್ಟು 2nd ಟ್ರೈಮಿಸ್ಟರ್ ಸ್ಕ್ಯಾನ್ ರಿಪೋರ್ಟು, ಅನಾಮಲಿ ಸ್ಕ್ಯಾನು ನೋಡಿ. 2nd ಟ್ರೈಮಿಸ್ಟರಲ್ಲಿ ಫೀಟಲ್ ಹಾರ್ಟ್ ರೇಟ್ ಬಂದುಬಿಟ್ಟು ಇದರಲ್ಲಿ 152 ಬೀಟ್ ಪರ್ ಮಿನಿಟ್ ಇದೆ. ಮತ್ತು ಈ ಅನಾಮಲಿ ಸ್ಕ್ಯಾನ್ ರಿಪೋರ್ಟ್ಸಲ್ಲಿ ನೋಡಿ, ಪ್ರೆಸೆಂಟೇಷನ್ ಬಂದುಬಿಟ್ಟು ಬ್ರೀಚ್ ಅಂತ ಇದೆ, ಪ್ಲಾಸೆಂಟಾ ಆ್ಯಂಟೀರಿಯರ್ ಅಂತಿದೆ. ಮತ್ತು ಫೀಟಲ್ ಹಾರ್ಟ್ ರೇಟ್ ಬಂದುಬಿಟ್ಟು 152 ಬೀಟ್ ಪರ್ ಮಿನಿಟ್ ಅಂತ ಇದೆ ನೋಡಿ. ಕಂಪ್ಲೀಟ್ ಪಿಕ್ಚರನ್ನು ಹಾಕಿದ್ದೀನಿ ಇಲ್ಲಿ. ಇದಾದ ನಂತರ ನೋಡಿ, ಮತ್ತು 6 ಮಂತ್ಸ್ ಕಂಪ್ಲೀಟ್ ಆದಮೇಲೆ 7 ಮಂತ್ಸು ಜಸ್ಟ್ ಚೆಕಪ್ ಮಾತ್ರ ಮಾಡಿರ್ತಾರೆ. ನೆಕ್ಸ್ಟು ಇದು ಬಂದುಬಿಟ್ಟು 8 ಮಂತ್ಸ್ ಸ್ಕ್ಯಾನ್ ರಿಪೋರ್ಟು. 8 ಮಂತ್ಸಲ್ಲಿ ಅಲ್ಲೇ ಹಾಸ್ಪಿಟ್ಲಲ್ಲೇ ಮಾಡ್ತಾರೆ, ಇಲ್ಲಾಂದರೆ ಅದೇ ಬಸವೇಶ್ವರ ಸ್ಕ್ಯಾನ್ ಸೆಂಟ್ರಿಗೆ ರೆಫರ್ ಮಾಡ್ತಾರೆ. ಅಕ್ಕಾಗ ಬಂದುಬಿಟ್ಟು ಅಲ್ಲೇ ಹಾಸ್ಪಿಟ್ಲನ್ನೇ ಈ ಸ್ಕ್ಯಾನನ್ನು ಮಾಡಿದ್ದು. ಈಗಲಿ ಈ 8 ಮಂತ್ಸ್ ಸ್ಕ್ಯಾನ್ ರಿಪೋರ್ಟಲ್ಲಿ ಪ್ಲಾಸೆಂಟಾ ಬಂದುಬಿಟ್ಟು ಫಂಡಲ್ ಪೋಸ್ಟೀರಿಯರ್ ಅಂತ ಇದೆ. ಮತ್ತು ಪ್ರೆಸೆಂಟೇಷನ್ ಬಂದುಬಿಟ್ಟು ಸೆಫಾಲಿಕ್ ಅಂತಿದೆ. ಫೀಟಲ್ ಹಾರ್ಟ್ ರೇಟ್ ಬಂದುಬಿಟ್ಟು 154 ಬೀಟ್ ಪರ್ ಮಿನಿಟ್ ಅಂತ ಇದೆ. ಇಷ್ಟು 8 ಮಂತ್ಸ್ ಸ್ಕ್ಯಾನ್ ರಿಪೋರ್ಟ್ ಇನ್ಫಾರ್ಮೇಷನ್ನು ಕೊಟ್ಟಿರೋದು. 8 ಮಂತ್ಸ್ ಸ್ಕ್ಯಾನ್ಗೆ ಹೋದಾಗ ಡಾಕ್ಟರ್ ಬಂದುಬಿಟ್ಟು ವಾಟರ್ ಲೆವೆಲ್ಲು ಜಾಸ್ತಿ ಆಗಿದೆ ಅಂತ ಹೇಳಿದರು. ನೋಡ್ತಿರ್ಬೋದು ಅಲ್ಲಿ ಫ್ರಂಟ್ ಪೇಜಲ್ಲಿ ಮಾರ್ಕ್ ಮಾಡಿದ್ದಾರೆ. ಇಷ್ಟು ಪ್ರೆಗ್ನೆನ್ಸಿ ಸ್ಕ್ಯಾನ್ ರಿಪೋರ್ಟ್ಸು. 8 ಮಂತ್ಸ್ ಸ್ಕ್ಯಾನು ಕಂಪ್ಲೀಟ್ ಆದಮೇಲೆ ನೆಕ್ಸ್ಟು ಡಿಲಿವರಿ ತನಕ ವೀಕ್ಲಿ 1 ಇಲ್ಲ 10 ಡೇಸ್ 1 ಹಾಸ್ಪಿಟ್ಲಿಗೆ ಚೆಕಪ್ಗೆ ಬರಲಿಕ್ಕೆ ಹೇಳ್ತಾರೆ. ಆದರೆ ಸ್ಕ್ಯಾನ್ ಮಾತ್ರ ಲಾಸ್ಟ್ 8 ಮಂತ್ಸ್ವರೆಗೂ ಮಾಡ್ತಾರೆ. ಇನ್ನು ಎಕ್ಸ್ಟ್ರಾ ಅವ್ರಿಗೇನಾದರೂ ಪ್ರಾಬ್ಲಮ್ ಇದ್ದರೆ ಅವ್ರಿಗೂ 9 ಮಂತ್ಸ್ವರೆಗೂ ಮಾಡ್ತಾರೆ. ಬಟ್ ನನಗೆ ಆಗಿರ್ಬೋದು, ಅಕ್ಕಾಗಿರ್ಬೋದು, ಲಾಸ್ಟು 8 ಮಂತ್ಸ್ ಸ್ಕ್ಯಾನೇ ಫೈನಲ್ ಆಗಿರೋದು. ಇಲ್ಲಿ ನೋಡಿ, ಫಸ್ಟ್ ಸ್ಕ್ಯಾನ್ ಮಾಡಿಸ್ದಾಗ ಬಂದುಬಿಟ್ಟು ಹಾರ್ಟ್ ರೇಟ್ ಬಂದುಬಿಟ್ಟು 132 ಬೀಟ್ ಪರ್ ಮಿನಿಟ್ ಇತ್ತು. ನೆಕ್ಸ್ಟು ಇದಾದ ನಂತರ NT ಸ್ಕ್ಯಾನಲ್ಲಿ ಹಾರ್ಟ್ ಬೀಟ್ ಬಂದುಬಿಟ್ಟು 159 ಬೀಟ್ ಪರ್ ಮಿನಿಟ್ ಅಂತ ಇದೆ. ಇದಾದ ನಂತರ ನೆಕ್ಸ್ಟು ಅನಾಮಲಿ ಸ್ಕ್ಯಾನ್ ರಿಪೋರ್ಟಲ್ಲಿ ನೋಡಿ, ಹಾರ್ಟ್ ರೇಟ್ ಬಂದುಬಿಟ್ಟು 152 ಬೀಟ್ ಪರ್ ಮಿನಿಟ್ ಅಂತ ಇದೆ. ಮತ್ತು ಲಾಸ್ಟು 8 ಮಂತ್ಸ್ ಸ್ಕ್ಯಾನಿಂಗ್ ರಿಪೋರ್ಟ್ಸಲ್ಲಿ ಹಾರ್ಟ್ ರೇಟ್ ಬಂದುಬಿಟ್ಟು 154 ಬೀಟ್ ಪರ್ ಮಿನಿಟ್ ಅಂತ ಇದೆ ನೋಡಿ. ಇಷ್ಟೊಂದು ವೇರಿಯೇಷನ್ಸು ಆಗ್ತಾನೆ ಇರುತ್ತೆ.
ಇದು ಈ ಸ್ಕ್ಯಾನ್ ರಿಪೋರ್ಟ್ ನಾನು ಸ್ಟಾರ್ಟಿಂಗಲ್ಲೇ ಹೇಳಿದ್ನಲ್ವ, ಈ ಸ್ಕ್ಯಾನ್ ರಿಪೋರ್ಟ್ಸ್ ಬಂದುಬಿಟ್ಟು ಬೇಬಿ ಬಾಯ್ ಸ್ಕ್ಯಾನ್ ರಿಪೋರ್ಟ್ಸು. ಇನ್ಫಾರ್ಮೇಷನ್ನು ನಾವು ಚೆಕಪ್ಗೆ ಹೋದಾಗ ಯಾವ್ಯಾವುದನ್ನು ನಮಗೆ ಡಾಕ್ಟ್ರ್ ಹೇಳಿದ್ದಾರೆ ಅನ್ನೋದನ್ನು ಮಾತ್ರ ಹೇಳಿದ್ದೀನಿ. ಹಾಗಾಗಿ ಪಿಕ್ಚರನ್ನು ಮಾತ್ರ ನಾನು ಇಲ್ಲಿ ಆ್ಯಡ್ ಮಾಡಿದ್ದೀನಿ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು ಫಾರ್ ವಾಚಿಂಗ್.